ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಅಜ್ಜಿ ಮಾಡುವ ರೀತಿ ಹಳ್ಳಿ ಸ್ಟೈಲಲ್ಲಿ ಚಿಕ್ಕಡಿಕಾಯಿ ತೊಕ್ಕನ್ನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ನೀವು ಕೂಡ ಅದೇ ರೀತಿ ಮಾಡಿ ರುಚಿ ನೋಡಿ. ಈಗ ಮಧ್ಯಾಹ್ನದ ಊಟಕ್ಕೆ ಏನು ಮಾಡೋಣ ಅಂತ ಅಜ್ಜಿನ ಕೇಳಿದೆ. ಹಾಗಾಗಿ ಅಜ್ಜಿ ಚಿಕ್ಕಡಿಕಾಯಿ ಇದೆ, ಅದರ ತೊಕ್ಕು ಮಾಡಿಬಿಡೋಣ ಅಂತ ಹೇಳಿದ್ರು. ಹಾಗಾಗಿ ಮಾತಾಡಿಕೊಂಡು ಕುತ್ಕೊಂಡು ಕಾಯನ್ನು ಬಿಡಿಸ್ತಾ ಇದ್ವಿ ಫ್ರೆಂಡ್ಸ್. ನೋಡಿ, ಈ ಚಿಕ್ಕಡಿಕಾಯಿ ನಮ್ಮ ಮನೆ ಹಿಂದೆನೇ ಬೆಳೆದಿರೋದು. ನಮ್ಮ ಅಜ್ಜ ಇದೇ ಕಾಳನ್ನೇ ಒಣಗಿಸಿ ಇಡ್ತಾರೆ ಮತ್ತು ಮುಂದಿನ ವರ್ಷಕ್ಕೆ ಬಳ್ಳಿ ಬರೋ ರೀತಿಯಾಗಿ ಆ ಬೀಜವನ್ನು ನೆಡ್ತಾರೆ ಫ್ರೆಂಡ್ಸ್. ಬಳ್ಳಿ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಈಗ ಗಟ್ಟಿಯಾಗಿ ಅದರ ತೊಕ್ಕು ಮಾಡೋದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ನಮ್ಮ ಹಳ್ಳಿಯಲ್ಲಿ ನಮ್ಮ ಅಜ್ಜಿ ಇದೇ ರೀತಿಯೇ ಮಾಡೋದು. ನೋಡಿ ಫ್ರೆಂಡ್ಸ್, ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ ಮತ್ತು 2 ಟೊಮೆಟೊ ಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನಕಾಯನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು 2 ಗಡ್ಡೆಯಷ್ಟು ಸಣ್ಣವು, 2 ಗಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಸಾಂಬಾರು ಪುಡಿಯನ್ನು ಹಾಕ್ಕೋಣ ಫ್ರೆಂಡ್ಸ್. ಸಾಂಬಾರು ಪುಡಿ ಇಲ್ಲ ಧನಿಯಾ ಪುಡಿ, ನಿಮ್ಮ ಇಷ್ಟ, ಏನಾದರೂ ಹಾಕ್ಕೋಬೋದು. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನು ರುಬ್ಕೊಂಡಿದ್ದೀನಿ. ನೋಡಿ, ತರಿಯಾಗಿ ಇದೇ ರೀತಿಯೇ ರುಬ್ಕೋಬೇಕು. ಈಗ ಒಂದು ಬಾಣಲಿಯಲ್ಲಿ ನಾನು ಬಿಡಿಸಿಡುವಂಥ ಚಿಕ್ಕಡಿಕಾಯಿನ ತೊಳೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಅದಕ್ಕೇನು ನಾನು ಎಣ್ಣೆ ಹಾಕಿಲ್ಲ, ಏನೂ ಹಾಕಿಲ್ಲ ಫ್ರೆಂಡ್ಸ್, ಹಾಗೇ ಹಾಕಿದ್ದೀನಿ. ಇದಕ್ಕೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಈ ರೀತಿ ಹಾಕಿದ್ದೀನಿ ಮತ್ತು ರುಬ್ಬಿ ಇಟ್ಕೊಂಡಿರುವಂಥ ಮಸಾಲೆಯನ್ನು ಹಾಕ್ಕೊಂಡಿದ್ದೀನಿ. ತುಂಬಾ ಈಸಿ ಮಾಡೋದು, ರುಚಿ ಮಾತ್ರ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್. ಹಳ್ಳಿ ಊಟ ಅಂದರೆ ನಿಮಗೇನು ಹೇಳಬೇಕಾ ನಾನು, ರುಚಿ ಯಾವ ರೀತಿ ಇರುತ್ತೆ ಅಂತ. ನೀವು ಮಾಡ್ಕೊಳ್ಳಿ ಒಂದು ಸತಿ, ಖಂಡಿತ ತುಂಬಾ ಇಷ್ಟಪಟ್ಟು ತಿಂತೀರಾ. ಈಗ ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಜಾರನ್ನು ತೊಳೆದ್ಬಿಟ್ಟು ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ. ಇದು ನಾವು ತೆಳ್ಳಗೆ ಮಾಡ್ಕೋಬಾರ್ದು, ಗಟ್ಟಿನೇ ಮಾಡ್ಕೋಬೇಕು. ಆಗ ತುಂಬಾ ರುಚಿ ಇರುತ್ತೆ. ಚಪಾತಿ, ಅನ್ನ ಮತ್ತು ರೊಟ್ಟಿಗೆ ಎಲ್ಲ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಮತ್ತು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ನಾನು. ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಈ ಕಾಯಿ ಸ್ವಲ್ಪ ಕುದಿಬೇಕಲ್ಲ, ಹಾಗಾಗಿ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿದ್ದೀನಿ. ಅತ್ತೆ ಮಾವನ್ನ ಅಜ್ಜಿ ತಾತ ಅಂತ ಯಾಕೆ ಕರಿತೀನಿ ಅಂದರೆ, ನಮ್ಮ ರಿಲೇಷನಲ್ಲೇ ನಾನು ಮದುವೆ ಆಗಿರೋದು. ಹಾಗಾಗಿ ನಾನು ಯಾವಾಗೂ ಮದುವೆ ಆದಾಗಿಂದನೂ ಅಜ್ಜಿ ತಾತ ಅಂತಲೇ ಅಂದ್ಕೊಂಡು ಬಂದಿರೋದು ಫ್ರೆಂಡ್ಸ್. ಹಾಗಾಗಿ ಅತ್ತೆ ಮಾವನ್ನ ಅಜ್ಜಿ ತಾತ ಅಂತಲೇ ನಾನು ಕರೆಯೋದು. ಈಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ, ಸ್ವಲ್ಪ ಕಡಿಮೆ ಮಾಡಿ ಇಟ್ಕೊಂಡು ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ. ಈಗ ನೋಡಿ ಫ್ರೆಂಡ್ಸ್, ಇದನ್ನು ಒಂದು 2 ರಿಂದ 3 ನಿಮಿಷ ನಾನು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಈಗ ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಕಾಯಿ ಬೆಂದಿದೆಯೋ ಇಲ್ವೋ ಅಂತ ನೀವು ಚೆಕ್ ಮಾಡ್ಕೋಬೇಕು. ಈಗ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ಅಂತ ಅಂದರೆ ಸನ್ಫ್ಲವರ್ ಎಣ್ಣೆನೇ ಒಂದು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊತಿದ್ದೀನಿ. ನೀವು ಹಾಕ್ಕೊಳ್ಲಿಲ್ಲ ಅಂದ್ರೂ ನಡೆಯುತ್ತೆ. ನಾನು ಒಗ್ಗರಣೆ ಮಾಡೋಕ್ಕೆ ಹಾಕಿಲ್ವಲ್ಲ, ಹಾಗಾಗಿ ಡೈರೆಕ್ಟಾಗಿ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ರೆ ಮೇಲೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಮ್ಮ ಹಳ್ಳಿಯಲ್ಲಿ ನಮ್ಮ ಅಜ್ಜಿ ಇದೇ ರೀತಿಯೇ ಮಾಡೋದು, ಮಾತ್ರ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಟೇಸ್ಟು. ನೀವು ಖಂಡಿತ ಒಂದು ಬಾರಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನೀವು ಚಿಕ್ಕಡಿಕಾಯಿ ನಿಮ್ಮ ಮನೇಲಿಲ್ಲ ಅಂದರೆ ನೀವು ಅವರೆಕಾಳು ಇರುತ್ತಲ್ವ, ಅವರೆಕಾಳು, ತೊಗರಿಕಾಯಿ, ಅದರಲ್ಲಿನೂ ಕೂಡ ಇದೇ ರೀತಿಯೇ ಮಸಾಲೆ ಹಾಕಿಬಿಟ್ಟು ಮಾಡ್ಕೊಳ್ಳಿ. ತೊಕ್ಕು ಮಾತ್ರ ಚೆನ್ನಾಗಿರುತ್ತೆ. ಈಗ ನೋಡಿ ಫ್ರೆಂಡ್ಸ್, ಇಷ್ಟು ಗಟ್ಟಿ ಆಗಿದೆ. ಇಷ್ಟು ಗಟ್ಟಿ ಆದರೆ ಸಾಕು. ಈಗ ಗ್ಯಾಸನ್ನು ಆಫ್ ಮಾಡ್ಕೊಂಬಿಡೋಣ. ಆಫ್ ಮಾಡ್ಕೊಂಬಿಟ್ಟು ನಾನಿವಾಗ ಒಂದು ಸ್ವಲ್ಪ ಹೊತ್ತಾದಮೇಲೆ ತೋರಿಸ್ತಿದ್ದೀನಿ. ನೋಡಿ, ಪೂರ್ತಿಯಾಗಿ ಈ ರೀತಿ ಗಟ್ಟಿಯಾಗಿದೆ. ಈಗ ಇದನ್ನು ಅನ್ನಕ್ಕೆ ಹಾಕ್ಕೊಂಡು ತಿಂತೀನಿ. ನೋಡಿ ಫ್ರೆಂಡ್ಸ್, ಎಲ್ಲರೂ ಕೂಡ ಊಟ ಮಾಡಿದ್ರು, ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ಈಗ ನಾನು ಊಟಕ್ಕೆ ಕೂತಿದ್ದೀನಿ. ಸ್ವಲ್ಪ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ, ಸೂಪರಾಗಿತ್ತು ಫ್ರೆಂಡ್ಸ್. ಹಳ್ಳಿ ಊಟ ಅಂದರೆ ಹಳ್ಳಿ ಊಟನೇ. ಈ ರುಚಿ ಎಲ್ಲೂ ಸಿಗಲ್ಲ ನಮಗೆ. ಖಂಡಿತ ನೀವು ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಅವ್ರಿಗೂ ಕೂಡ ವಿಡಿಯೋ ಇಷ್ಟ ಆದರೆ ಅವರು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾರೆ. ನೆಕ್ಸ್ಟ್ ಇನ್ನೊಂದು ವಿಡಿಯೋದೊಂದಿಗೆ ಬರುತ್ತೇನೆ. ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್ ಬಾಯ್.